ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ರಕ್ತಕ್ಕೆ ರಕ್ತವೇ ಉತ್ತರ. ಇದು ಶಾಂತಿಯ ಸಮಯ ಅಲ್ಲ, ಇದು ಸೇಡು ತೀರಿಸಿಕೊಳ್ಳುವ ಸಮಯ. ಅಮೆರಿಕ ಮತ್ತು ಇಸ್ರೇಲ್ ಶರಣಾಗಲೇಬೇಕು ಹೀಗಂತ ಇರಾನಿನ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಗುಡುಗಿದ್ದಾರೆ. ಸೇಡಿನ ಸಮಯದಲ್ಲಿ ಮಾತುಕತೆ ಅಸಾಧ್ಯ ಅಂತ ಅವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಶರಣಾಗದ ಹೊರತು ಯುದ್ಧ ನಿಲ್ಲಲ್ಲ ಅಂತ ಅವರು ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಎಂತಹ ವಿರೋಧಾಭಾಸ ನೋಡಿ. ಈವರೆಗೆ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ಶರಣಾಗಬೇಕು ಅಂತ ವಾರ್ನಿಂಗ್ ಕೊಡ್ತಾ ಇದ್ರು. ಈಗ ನೋಡಿದ್ರೆ ಮರಿ ಖಮೇನಿ ಅಮೆರಿಕ ಮತ್ತು ಇಸ್ರೇಲಿಗೆ ಶರಣಾಗುವಂತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. 19 ದಿನಗಳ ಹಿಂದೆ ಯುದ್ಧ ಶುರುವಾದಾಗ ಅಮೆರಿಕ ಇರಾನಿಗೆ ಈ ವಾರ್ನಿಂಗ್ ಅನ್ನ ಕೊಟ್ಟಿದ್ರೆ, ಈಗ ಇರಾನ್ ಅದೇ ಎಚ್ಚರಿಕೆಯನ್ನ ಅಮೆರಿಕಕ್ಕೆ ಕೊಡ್ತಾ ಇದೆ. ಹೀಗಾಗಿ ಮಧ್ಯಪ್ರಾಚ್ಯದ ಯುದ್ಧ ಇನ್ನಷ್ಟು ಘನಘೋರವಾಗಿ ನಡೆಯುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇರಾನಿನ ಸುಪ್ರೀಂ ಲೀಡರ್ ಅವರ ಸೇಡಿನ ಕಿಚ್ಚನ್ನ ನೋಡುವಾಗ, ಅವರ ಶಪಥವನ್ನ ಆಲಿಸುವಾಗ, ಅವರು ಕೊಡ್ತಿರುವ ಎಚ್ಚರಿಕೆಗಳನ್ನ ಗಮನಿಸುವಾಗ ಈ ಯುದ್ಧ ಅಷ್ಟು ಬೇಗ ಅಷ್ಟು ಸುಲಭದಲ್ಲಿ ನಿಲ್ಲಲ್ಲ ಅಂತ ಅನ್ಸುತ್ತೆ. ಯುದ್ಧದ ಮೊದಲ ದಿನದಂದೇ ಇರಾನಿನ ಸುಪ್ರೀಂ ಲೀಡರ್ ಆಗಿದ್ದ ಅಲಿ ಖಮೇನಿಯನ್ನ ಕೊಲ್ಲುವ ಮೂಲಕ ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ಅಂತ ಅಮೆರಿಕ ಮತ್ತು ಇಸ್ರೇಲಿಗೆ ಈಗ ಅನಿಸ್ತಾ ಇರಬಹುದು. ಯಾಕಂದ್ರೆ ಅಲಿ ಖಮೇನಿ ಸ್ವಲ್ಪ ಶಾಂತಿ, ಸಮಾಧಾನ, ಸಂವೇದನೆಯ ಕಡೆ ನೋಡ್ತಾ ಇದ್ರು. ಈಗ ಅವರ ಜಾಗಕ್ಕೆ ಬಂದಿರುವ ಅವರ ಮಗ ಮುಸ್ತಫಾ ಖಮೇನಿ ಶಾಂತಿ, ಸಮಾಧಾನ ಯಾವುದಕ್ಕೂ ಕಿವಿ ಕೊಡ್ತಾ ಇಲ್ಲ. ಮರಿ ಖಮೇನಿ ಈಗ ಸೇಡಿನ ಜ್ವಾಲೆಯಾಗಿದ್ದಾರೆ. ಅವರು ಪ್ರತೀಕಾರದ ಶಪಥ ಮಾಡಿದ್ದಾರೆ. ವಾರದ ಹಿಂದೆ ಮೊದಲ ಬಾರಿಗೆ ದೇಶಕ್ಕೆ ಸಂದೇಶ ನೀಡಿದ್ದ ಅವರು ಪ್ರತೀಕಾರದ ಶಪಥ ಮಾಡಿದರು. ಇರಾನ್ ಜನರ ಸಾವಿಗೆ, ಇರಾನ್ ಮಕ್ಕಳ ಹತ್ಯೆಗೆ ನಾವು ಪ್ರತೀಕಾರ ತೀರಿಸಿಯೇ ತೀರಿಸ್ತೇವೆ ಅಂತ ಶಪಥ ಮಾಡಿದ್ರು. ಈಗಲೂ ಮುಸ್ತಫಾ ಖಮೇನಿ ಅದೇ ಶಪಥದಲ್ಲಿದ್ದಾರೆ. ಅವರು ತಮ್ಮ ಶಪಥವನ್ನ ಪುನರುಚ್ಚರಿಸಿರುವುದಾಗಿ ಇರಾನ್ ಅಧಿಕಾರಿಗಳ ಮೂಲಕ ತಿಳಿದು ಬಂದಿದೆ. ಅಮೆರಿಕದ ಕಡೆಯಿಂದ ಬಂದಿದ್ದ ಕದನ ವಿರಾಮ ಪ್ರಸ್ತಾಪಕ್ಕೆ, ಮಾತುಕತೆಯ ಪ್ರಸ್ತಾಪಕ್ಕೆ ಮುಸ್ತಫಾ ಖಮೇನಿ ನೋ ಅಂತ ಹೇಳಿದ್ದಾರೆ. ಕದನ ವಿರಾಮಕ್ಕೆ ಮುಂದಾಗುವಂತೆ ಮಧ್ಯವರ್ತಿಗಳ ಮೂಲಕ ಅಮೆರಿಕ ನೀಡಿದ ಆಹ್ವಾನವನ್ನ ಖಮೇನಿ ಖಡಾಖಂಡಿತವಾಗಿ ತಿರಸ್ಕರಿಸಿದ್ದಾರೆ ಅಂತ ಇರಾನಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆ ಖಮೇನಿ ಏನೇನು ಹೇಳಿದ್ದಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಕದನ ವಿರಾಮ ಅಥವಾ ಶಾಂತಿ ಮಾತುಕತೆ ಸಾಧ್ಯವೇ ಇಲ್ಲ ಅನ್ನೋದು ಮುಸ್ತಫಾ ಖಮೇನಿಯ ಸ್ಪಷ್ಟ ನುಡಿ. ಅಲಿ ಖಮೇನಿ ಸೇರಿದಂತೆ ಇರಾನ್ ನಾಯಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಎಂಬ ಹಠ ಅವರಲ್ಲಿದೆ. ಇದು ಶಾಂತಿ ಮಾತುಕತೆಯ ಸಮಯವೇ ಅಲ್ಲ, ಇದು ಸೇಡು ತೀರಿಸಿಕೊಳ್ಳುವ ಸಮಯ ಆಗಿದ್ದು, ಇರಾನಿನ ಹುತಾತ್ಮ ನಾಯಕರು, ಹುತಾತ್ಮ ಸೇನಾಧಿಕಾರಿಗಳು, ಮುಗ್ಧ ಜನರು ಮತ್ತು ಶಾಲಾ ಮಕ್ಕಳ ಸಾವಿಗೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಶಪಥ ಮುಸ್ತಫಾ ಖಮೇನಿ ಅವರು ಮಾಡಿದ್ದಾರೆ. ಇರಾನ್ ಜನರ ರಕ್ತ ವ್ಯರ್ಥವಾಗಲು ಬಿಡಲ್ಲ, ರಕ್ತಕ್ಕೆ ರಕ್ತವೇ ಉತ್ತರ ಅಂತ ಖಮೇನಿ ಗುಡುಗಿರುವುದನ್ನ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಎಲ್ಲಿಯವರೆಗೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿಲ್ಲಿಸಲ್ಲ ಅಂತ ಮುಸ್ತಫಾ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಸಂಘರ್ಷದಿಂದ ಇರಾನ್ ಹಿಂದೆ ಸರಿಯಲ್ಲ ಅಂತ ಹೇಳಿರುವ ಅವರು ಶತ್ರುಗಳ ವಿರುದ್ಧ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡುವುದಾಗಿ ಘೋಷಿಸಿದ್ದಾರೆ. ಮಾತುಕತೆಯ ಪ್ರಶ್ನೆ ಇಲ್ಲ ಅಂತ ಹೇಳಿರುವ ಮರಿ ಖಮೇನಿ ಅಮೆರಿಕ ಮತ್ತು ಇಸ್ರೇಲ್ ಶರಣಾಗಲೇಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಶರಣಾಗದಿದ್ರೆ ಯುದ್ಧವೇ ನಿಲ್ಲಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈಗ ನಡೆಯುತ್ತಿರುವ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಮುಂದೆ ಮಂಡಿಯೂರಲೇಬೇಕು ಅಂತ ಅವರು ಪ್ರಸ್ತಾಪಿಸಿದ್ದಾರೆ. ಶಾಂತಿಯ ಮಾತುಕತೆಯ ಸಮಯ ಮುಗಿದು ಹೋಗಿದೆ ಅಂತ ಹೇಳಿರುವ ಮುಸ್ತಫಾ ಅಮೆರಿಕ ಮತ್ತು ಇಸ್ರೇಲ್ ಸೋಲನ್ನ ಒಪ್ಪಿಕೊಳ್ಳಲೇಬೇಕು, ಇಲ್ಲಾಂದ್ರೆ ಟೆಹರಾನಿನ ಸೇಡಿನ ಕ್ರಮಗಳು ಗಂಭೀರವಾಗಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಂತಿ ಮಾತುಕತೆಗೆ ಇದು ಟೈಮೇ ಅಲ್ಲ ಅಂತ ಅವರು ಹೇಳಿದ್ದಾರೆ. ಮುಸ್ತಫಾ ಖಮೇನಿ ಇಷ್ಟು ಹೇಳಿರೋದನ್ನ ಇರಾನ್ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಇರಾನಿನ ಮಾಧ್ಯಮಗಳು ಅವನ್ನ ವರದಿ ಕೂಡ ಮಾಡಿದೆ. ಮರಿ ಖಮೇನಿಯ ಈ ಸೇಡಿನ ಶಪಥ ಶತ್ರುಗಳ ಎದೆ ಬಡಿತವನ್ನ ಹೆಚ್ಚಿಸಿರಬಹುದು. ಆ ನಂತರದಲ್ಲೇ ಅಮೆರಿಕ ಮತ್ತು ಇಸ್ರೇಲ್ ಭಯಕ್ಕೆ ಬಿದ್ದವರಂತೆ ತಮ್ಮ ದಾಳಿಯನ್ನ ಹೆಚ್ಚಿಗೆ ಮಾಡಿದೆ. ಇರಾನ್ ಕೂಡ ಸರಿಯಾಗಿಯೇ ಪ್ರತಿದಾಳಿಯೂ ಮಾಡ್ತಾ ಇದೆ. ಇದರಿಂದ ಮಧ್ಯಪ್ರಾಚ್ಯ ಹೊತ್ತಿಯುರಿತಾ ಇದೆ. ಸದ್ಯಕ್ಕೆ
ಅಲ್ಲಿ ಶಾಂತಿ ನೆಲೆಸುವ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇನ್ನೊಂದೆಡೆ ಅಮೆರಿಕಾಗೆ ಈಗ ಯುದ್ಧವನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕಾಗಿದೆ. ಯುದ್ಧ ನಿಲ್ಲಿಸೋಕೆ ಜಾಗತಿಕವಾಗಿ ಅಮೆರಿಕ ಮೇಲೆ ಒತ್ತಡವು ಜಾಸ್ತಿ ಆಗ್ತಾ ಇದೆ. ಅಮೆರಿಕದ ಹೊರಗಡೆ ಮಾತ್ರ ಅಲ್ಲ, ಅಮೆರಿಕದ ಒಳಗೂ ಈ ಯುದ್ಧ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಇರಾನಿನ ಹೊಡೆತ ಕೂಡ ಅಮೆರಿಕಕ್ಕೆ ಭೀತಿ ಹುಟ್ಟಿಸಿದೆ. ಇಂತಹ ದಾಳಿಯನ್ನ ನಾವು ನಿರೀಕ್ಷೆ ಮಾಡಿಯೇ ಇರಲಿಲ್ಲ ಅಂತ ಸ್ವತಃ ಟ್ರಂಪ್ ಹೇಳಿದ್ದಾರೆ. ಇರಾನಿನ ಪ್ರತೀಕಾರ ನಮಗೆ ಅಚ್ಚರಿ ತಂದಿದೆ ಅಂತಾನೂ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದೆಡೆ ಅಮೆರಿಕಗೆ ದೊಡ್ಡ ಆರ್ಥಿಕ ನಷ್ಟ ಆಗ್ತಾ ಇದೆ. ಅಮೆರಿಕದಲ್ಲೂ ಈ ಯುದ್ಧಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯುದ್ಧ ಅನಗತ್ಯ ಎಂಬ ಟೀಕೆ ಅಮೆರಿಕದಲ್ಲಿ ಜೋರಾಗ್ತಾ ಇದೆ. ಹಾಗೆ ಇಸ್ರೇಲಿಗಾಗಿ ಅಮೆರಿಕ ಯಾಕೆ ಯುದ್ಧ ಮಾಡಬೇಕು ಎಂಬ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ಹೇಗಾದ್ರೂ ಮಾಡಿ ಯುದ್ಧವನ್ನ ಅಂತ್ಯಕ್ಕೆ ತರಬೇಕು ಅನ್ನೋದು ಅಮೆರಿಕದ ಬಯಕೆ ಇದ್ದಂತಿದೆ. ಅದಕ್ಕಾಗಿ ಮಧ್ಯವರ್ತಿಗಳ ಮೂಲಕ ಅಮೆರಿಕ ಕದನ ವಿರಾಮದ ಪ್ರಸ್ತಾಪವನ್ನ ಇರಾನಿಗೆ ರವಾನಿಸಿತ್ತು. ಆದರೆ ಅಮೆರಿಕದ ಜೊತೆ ಶಾಂತಿ ಮಾತುಕತೆ ನಡೆಸುವ ಪ್ರಶ್ನೆಯೇ ಇಲ್ಲ ಅಂತ ಇರಾನಿನ ಹೊಸ ಸುಪ್ರೀಂ ಲೀಡರ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಹಾಗೆ ಪ್ರತೀಕಾರದ ಶಪಥ ಮಾಡಿದ್ದಾರೆ. ಅಮೆರಿಕವೇ ಶರಣಾಗುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಯುದ್ಧವನ್ನ ಆರಂಭಿಸಿದ್ದು ಅಮೆರಿಕ ಮತ್ತು ಇಸ್ರೇಲ್. ಇರಾನ್ ನಮ್ಮ ಅಸ್ತಿತ್ವಕ್ಕೆ ಬೆದರಿಕೆಯಾಗಿದೆ ಅಂತ ಅದರ ಮೇಲೆ ಇಬ್ಬರು ಸೇರಿ ದಾಳಿ ಆರಂಭಿಸಿದ್ರು. ಅಂದಿನಿಂದ ಇರಾನ್ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು, ತನ್ನ ಗುರುತನ್ನ ಕಾಪಾಡಿಕೊಳ್ಳಲು ಯುದ್ಧವನ್ನ ಮಾಡ್ತಾ ಇದೆ. ಎರಡು ಸೂಪರ್ ಪವರ್ಗಳ ವಿರುದ್ಧ ದಿಟ್ಟತನದಿಂದಲೇ ಕಾದಾಡ್ತಾ ಇದೆ. ಯುದ್ಧ ಆರಂಭವಾಗಿ 19 ದಿನಗಳಾಯಿತು. ಇದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಯುದ್ಧವನ್ನ ಆರಂಭಿಸಿರುವ ಅಮೆರಿಕ ಮತ್ತು ಇಸ್ರೇಲ್ ಕೈಲಿ ಯುದ್ಧ ನಿಲ್ಲಿಸೋಕೆ ಆಗಲ್ಲ. ಯುದ್ಧ ನಿಲ್ಲಿಸೋದು ಅವರಿಬ್ಬರ ಕೈಯಲ್ಲಿಲ್ಲ. ಅಮೆರಿಕ ಆರಂಭಿಸಿರುವ ಯುದ್ಧವನ್ನ ಅಂತ್ಯ ಮಾಡೋದು ನಾವೇ ಅಂತ ಇರಾನ್ ಹೇಳ್ತಾ ಇದೆ. ಇರಾನಿನ ಪ್ರತಿದಾಳಿಯೂ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಈ ಯುದ್ಧವನ್ನ ನಿಲ್ಲಿಸಬೇಕಂದ್ರೆ ಅದಕ್ಕೆ ಇರಾನ್ ಮನಸ್ಸು ಮಾಡಬೇಕು. ಆದರೆ ಇರಾನ್ ಶಾಂತಿ ಮಾತುಕತೆಗೆ ಬೆನ್ನು ಹಾಕಿದೆ. ಇರಾನ್ ಮಿಸೈಲ್ ಕೈಗೆತ್ತಿಕೊಂಡು ಸೇಡು ತೀರಿಸುವ ತವಕದಲ್ಲಿದೆ. ಈ ಬಡಿದಾಟ ಇನ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಮಧ್ಯಪ್ರಾಚ್ಯ ಸ್ಮಶಾನವಾಗದಿದ್ರೆ ಸಾಕು. ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.